ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅವರು ಇವತ್ತಿನಿಂದ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಅನಾಮಿಕ ದೂರುದಾರನ ವಿಚಾರಣೆ ಆಗ್ತಾ ಇದೆ. ಮೊದಲು ಅನಾಮಿಕ ದೂರುದಾರನ ವಿಚಾರಣೆ, ನಂತರ ಧರ್ಮಸ್ಥಳದಲ್ಲಿ ದಾಖಲಾಗಿರುವ ಪ್ರಕರಣಗಳ ತನಿಖೆ. ಅನಾಮಿಕ ದೂರುದಾರನ ಹೇಳಿಕೆಯನ್ನು ದಾಖಲಿಸಿಕೊಂಡು ನಂತರ ತನಿಖೆ ಆಗುತ್ತೆ. ಆತನ ಬಳಿ ಸಾಕ್ಷ್ಯ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳ ತಂಡ. ಅಂದರೆ ಮೊದಲಿಗೆ ಆತನ ಹೇಳಿಕೆಯನ್ನು ಪಡ್ಕೋಬೇಕಲ್ಲ, ವಿಚಾರಣೆ ಆಗಬೇಕಲ್ಲ, ಆಮೇಲೆ ಧರ್ಮಸ್ಥಳ, ಬೆಳ್ತಂಗಡಿ ಅಲ್ಲೆಲ್ಲ ಎಲ್ಲೆಲ್ಲಿ ದೂರುಗಳು ದಾಖಲಾಗಿದೆ ಅದು ಆಗಬೇಕು. ಅನಾಮಿಕ ದೂರುದಾರನ ಬಳಿ ಸಾಕ್ಷ್ಯಗಳ ಸಂಗ್ರಹವನ್ನು ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಸಾಕ್ಷ್ಯಗಳು ಅಂದರೆ ಆತನ ಬಳಿ ಏನಿರಬಹುದು, ಏನಿದ್ದಿರಬಹುದು, ಆತ ಏನಾದರೂ ಕೊಡೋದಕ್ಕೆ ಒಪ್ಪಿದಾನ ಇಲ್ವಾ, ಹೀಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಸುಖಪಾಲ್ ಅವರಿಂದ ಪಡ್ಕೊಂಡೆ. ಸುಖಪಾಲ್, ಈಗ ನೀವಾಗಲೇ ಹೇಳ್ತಾ ಇದ್ರಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯಲ್ಲಿ ದಾಖಲಾಗಿರುವ ದೂರುಗಳು ಅಂತನ್ಬಿಟ್ಟು, ಈಗ ಆ ಎಲ್ಲ ದೂರುಗಳ ವಿವರವನ್ನು ಅಂದರೆ 1994 ಇಲ್ಲಿ ತನಕ ಮಾಹಿತಿಗಳನ್ನು ಈಗಾಗಲೇ ಕ್ರೋಢೀಕರಿಸಿದಾರಾ ಹೇಗೆ ಅಂತ? ಖಂಡಿತ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗುವ ಮೊದಲು ಬೆಳ್ತಂಗಡಿಯಲ್ಲೇ ಈ ಒಂದು ಪೊಲೀಸ್ ಠಾಣೆ ಇರುವಂಥದ್ದು. ಹಾಗಾಗಿ ಎಲ್ಲ ಪ್ರಕರಣಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಹಾಗಾಗಿ ಪ್ರಮುಖವಾಗಿ ಹೆಚ್ಚಿನ ಪ್ರಕರಣಗಳು ಈ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇರುವಂಥ ಕಾರಣಕ್ಕಾಗಿ ಇಲ್ಲಿಂದ ಈಗಾಗಲೇ ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗಿದೆ. ಅದನ್ನು SIT ಅಧಿಕಾರಿಗಳಿಗೆ ನಿನ್ನೆನೇ ಹಸ್ತಾಂತರ ಮಾಡಲಾಗಿದೆ. ಅದರ ಜೊತೆಗೆ ಇವತ್ತು ಇಲ್ಲಿನ ಅಧಿಕಾರಿಗಳನ್ನು, ಇಲ್ಲಿನ ಸಿಬ್ಬಂದಿಗಳನ್ನು, ಜೊತೆಗೆ ಆ ಸಂದರ್ಭದಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ವಿಚಾರಣೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. SIT ಅಧಿಕಾರಿಗಳು ಇದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಈತ ಕೊಟ್ಟಿರುವಂಥ ದೂರೇನಿದೆ, ಈ ದೂರಿನಲ್ಲಿರುವಂಥ ಕೆಲವೊಂದು ಮಾಹಿತಿಗಳನ್ನು ಹಿಡ್ಕೊಂಡು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿಯೂ SIT ಅಧಿಕಾರಿಗಳು ತನಿಖೆಯನ್ನು ಮಾಡಲಿಕ್ಕೆ ಇರುವಂಥದ್ದು. ಅಂದರೆ ಆ ಸಂದರ್ಭದಲ್ಲಿ ಯಾರೆಲ್ಲ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥ ದಾಖಲೆಗಳು ಈ ಪೊಲೀಸ್ ಠಾಣೆಗಳಲ್ಲಿ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಈತ ಏನಾದರೂ ಸೂಚಿಸಿದರೆ ಅಂಥ ಪ್ರಕರಣಗಳನ್ನು ಗಂಭೀರವಾಗಿ ತಗೊಂಡು ಅದರ ತನಿಖೆಯನ್ನು ಮಾಡಲಿಕ್ಕೆ ಇರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಕೆಲವೊಂದು ಮಿಸ್ಸಿಂಗ್ ಆಗಿರುವಂಥ ವ್ಯಕ್ತಿಗಳ ಭಾವಚಿತ್ರಗಳನ್ನು ಈಗ SIT ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಈ ಚಿತ್ರಗಳನ್ನು ಆತನಿಗೆ ತೋರಿಸುವಂಥ ಸಾಧ್ಯತೆ ಇದೆ. ಈತನಿಗೆ ತೋರಿಸುವಂಥ ಫೋಟೋಗಳನ್ನು ಆತ ಗುರುತಿಸಿದರೆ ಈ ಒಂದು ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಈ ನಾಪತ್ತೆ ಆಗಿರುವಂಥ ವ್ಯಕ್ತಿಗಳನ್ನೇ ನೀನು ಹೂತಾಕಿದ್ಯಾ ಅನ್ನುವಂಥದ್ದೇನಾದರೂ ಗೊತ್ತಾದರೆ ಆ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲೆಲ್ಲ ಈಗ SIT ಅಧಿಕಾರಿಗಳು ವಿಚಾರಣೆಗೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ಆತನನ್ನು ಬೆಳ್ತಂಗಡಿ ಮತ್ತು ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂದು ಮತ್ತೆ ಇಲ್ಲಿ ವಿಚಾರಣೆ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳನ್ನು ಈಗಾಗಲೇ ನಡೆಸಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಆರಂಭದಲ್ಲೇ ಅಂತ ಏನು ವಿಚಾರಗಳು ಗೊತ್ತಾಗಲಿಕ್ಕಿಲ್ಲ, ಬಟ್ ಪೊಲೀಸರಿಗೆ ಮೂರು ಸ್ಟೇಟ್ಮೆಂಟ್ಗಳಾಗುತ್ತೆ ಒಬ್ಬ ವ್ಯಕ್ತಿಯ ದೂರುದಾರನದ್ದು. 3 ಸ್ಟೇಟ್ಮೆಂಟ್ಗಳು ತಾಳೆ ಆಗಬೇಕು, ಒಂದೇ ಥರ ಸ್ಟೇಟ್ಮೆಂಟ್ ಕೊಡಬೇಕಾತ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಈಗ ಮುಂದುವರಿಸ್ತಾರೆ.